2, 3 ಬಿಗ್ ಬ್ರೇಕಿಂಗ್. ನಮಸ್ಕಾರ, ನಾನು ಅವಿನಾಶ್ ಶಿವನ್. ಇವತ್ತಿನ 8 ಗಂಟೆ 3 ಬಿಗ್ ಬ್ರೇಕಿಂಗ್ ಜೊತೆಗೆ ನಾವು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀವಿ. ಇದೀಗ ಅತೃಪ್ತ ಶಾಸಕರು ಎಲ್ಲಿದ್ದಾರೆ? ಅವರು ಸೆಷನ್ಗೆ ಬರ್ತಾರಾ ಇಲ್ವಾ? ರಾಜೀನಾಮೆ ಕೊಡ್ತಾರಾ ಭಿನ್ನರು? ಇದೇ ಕ್ಷಣದ ಟೆನ್ಷನ್. ಇನ್ನು ಅತೃಪ್ತ ಶಾಸಕರ ಮೇಲೆಯೇ ಎಲ್ಲರ ಕಣ್ಣಿದೆ. ರಾಜ್ಯಪಾಲರ ಭಾಷಣಕ್ಕಿಂತ ಹೆಚ್ಚು ಕುತೂಹಲವನ್ನ ಮೂಡಿಸ್ತಾ ಇರೋದು ರೆಬೆಲ್ ಶಾಸಕರ ಬಗ್ಗೆ ಹೆಚ್ಚು ಕುತೂಹಲ ಇದೆ. ಯಾವ ರೀತಿಯಾಗಿ ಇವತ್ತಿನ ಒಂದು ಅಧಿವೇಶನ ಇವತ್ತಿಂದ ಆರಂಭ ಆಗುತ್ತೆ, ಇದರಲ್ಲಿ ಅತೃಪ್ತ ಶಾಸಕರ ಮೇಲೆ ಎಲ್ಲರ ಕಣ್ಣಿದೆ. ರಾಜ್ಯಪಾಲರ ಭಾಷಣಕ್ಕಿಂತ ಹೆಚ್ಚು ಕುತೂಹಲ ಇರೋದು ಯಾರೆಲ್ಲ ರೆಬೆಲ್ ಶಾಸಕರಿದ್ದಾರೆ ಅವರು ಹಾಜರಾಗ್ತಾರ ಅಥವಾ ಗೈರು ಹಾಜರಾಗ್ತಾರ ಅನ್ನೋದು ಬಹಳ ಕುತೂಹಲ ಇದೆ. ಆ ಮೂಲಕ ಗೋಕಾಕ್ ಕ್ಷೇತ್ರದ ದರ್ಪದ ಶಾಸಕ, ಅದೇ ರೀತಿಯಾಗಿ ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ, ಮಹೇಶ್ ಕಮಟಳ್ಳಿ, ಅದೇ ರೀತಿಯಾಗಿ ಉಮೇಶ್ ಜಾಧವ್, ಇವರೆಲ್ಲರೂ ಕೂಡ ಪಕ್ಷೇತರ ಶಾಸಕರು ಸೇರಿದಂತೆ ಎಲ್ಲರೂ ಕೂಡ ಇವತ್ತಿನ ಅಧಿವೇಶನ ಇವತ್ತಿಂದ ಆರಂಭ ಆಗುತ್ತಲ್ಲ ಅದರಲ್ಲಿ ಭಾಗವಹಿಸ್ತಾರಾ ಇಲ್ಲ ಅನ್ನೋದು, ಜಂಟಿ ಅಧಿವೇಶನಕ್ಕೆ ಬರ್ತಾರಾ ಬರಲ್ವಾ ಅನ್ನೊಂದು ಕುತೂಹಲ ಮೂಡಿಸ್ತಾ ಇದೆ. ಆ ಮೂಲಕ ಒಂದು ರೀತಿ ಮೈತ್ರಿ ಪಕ್ಷಗಳಿಗೆ, ಮೈತ್ರಿ ನಾಯಕರಿಗೆ ದೊಡ್ಡ ಟೆನ್ಷನ್. ಒಂದ್ ಕಡೆ ಬಿಜೆಪಿ ಅವರು ಕೂಡ ಇದರ ಮೇಲೆ ಹದ್ದಿನ ಗಣ್ಣನಿಟ್ಟಿದ್ದಾರೆ. ಈ ಬಾರಿ ಆಪರೇಷನ್ ಆಗುತ್ತಾ ಇಲ್ವಾ ಅನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನಕ್ಕೆ ಬರ್ತಾರಾ ಬರಲ್ವಾ? ದೋಸ್ತಿ ಪಕ್ಷದ ಮುಖಂಡರಲ್ಲಿ ಅತೃಪ್ತರ ಬಗ್ಗೆ ಆತಂಕ ಇದೆ. ಆ ಮೂಲಕ ಬಿಜೆಪಿಯ ಅತೃಪ್ತರು ಬಂದರೂ ಕೂಡ ಬರದೇ ಇದ್ರು ಕೂಡ ಬಿಜೆಪಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಬಂದರು ಬಿಟ್ಟರು ಬಿಜೆಪಿಗೆ ಲಾಭ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕಿದೆ. ದೋಸ್ತಿ ಪಕ್ಷದ ಮುಖಂಡರಲ್ಲಿ ಅತೃಪ್ತರ ಬಗ್ಗೆ ಆತಂಕ ಇದೆ. ಒಂದು ವೇಳೆ ಅತೃಪ್ತರು ಬರದೇ ಇದ್ರೆ ದೋಸ್ತಿಗಳಲ್ಲಿ ಆತಂಕ ಶುರುವಾಗುತ್ತೆ. ಮತ್ತೊಂದು ಕಡೆ ಬಂದರೆ ರಾಜೀನಾಮೆ ಕೊಡ್ತಾರಾ ಅನ್ನೊಂದು ಆತಂಕ ಕೂಡ ಇದೆ. ರಾಜಿಯಾಗಿ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಳ್ತಾರಾ ಅಥವಾ ರಾಜೀನಾಮೆ ಕೊಡ್ತಾರಾ, ಇದು ಕುತೂಹಲ. ಆ ಮೂಲಕ ಅಧಿವೇಶನದಲ್ಲಿ ಭಾಗಿಯಾದ್ರೆ ಮತ್ತೊಂದು ಪ್ರಶ್ನೆ ಇದೆ, ಅದು ಕೂಡ ಬಹಳ ಪ್ರಮುಖವಾದಂಥದ್ದು. ಎಷ್ಟು ದಿನ ಈ ಡ್ರಾಮಾ ಬೇಕಿತ್ತಾ ಅನ್ನೋ ಒಂದು ಪ್ರಶ್ನೆ. ಯಾಕೆ ಕಣ್ಣಾಮುಚ್ಚಾಲೆ ಆಟವನ್ನು ಆಡಿದ್ರು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಅದೇ ರೀತಿಯಾಗಿ ಅತೃಪ್ತ ಶಾಸಕರು ಬಂದರೂ ಕೂಡ ಸುಮ್ಮನೆ ಇರೋದಿಲ್ಲ. ಜಂಟಿ ಅಧಿವೇಶನಕ್ಕೆ ಅತೃಪ್ತರು ಹಾಜರಾಗ್ತಾರಂತೆ. ಗೋಕಾಕ್ನ ದರ್ಪದ ಶಾಸಕನ ಆಪ್ತರಿಂದ ಮಾಹಿತಿ ಕೂಡ ಸಿಕ್ಕಿದೆ. ಎಲ್ಲ ಅತೃಪ್ತರು ಕೂಡ ಜಂಟಿ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ ಅಂತ. ರಾಜ್ಯಪಾಲರ ಭಾಷಣದ ಬಳಿಕ ಅತೃಪ್ತರ ರಿಯಲ್ ಆಟ ಗೊತ್ತಾಗುತ್ತೆ. ರಾಜ್ಯಪಾಲರ ಒಂದು ಭಾಷಣದ ನಂತರ ಏನ್ ಮಾಡ್ತಾರೆ ಇವರು, ಯಾವ ರೀತಿಯಾದಂತಹ ನಡೆಯನ್ನ ತೆಗೆದುಕೊಳ್ತಾರೆ, ಆ ಒಂದು ಕುತೂಹಲ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ರಾಜ್ಯಪಾಲರ ಭಾಷಣಕ್ಕಿಂತ ಹೆಚ್ಚಿನ ಕುತೂಹಲವನ್ನ ಮೂಡಿಸ್ತಾ ಇರೋದು ಯಾವ ರೀತಿಯಾಗಿ ಅತೃಪ್ತ ಶಾಸಕರು ಮುನ್ನಡೀತಾರೆ, ಏನ್ ಮಾಡ್ತಾರೆ, ಬಂದು ರಾಜಿ ಆಗ್ತಾರ ಅಥವಾ ರಾಜ್ಯಪಾಲರ ಮುಂದೆ ತಮ್ಮ ರಾಜೀನಾಮೆ ಪತ್ರವನ್ನ ನೀಡ್ತಾರ ಅನ್ನೋದು. ಈಗ ಒಂದ್ ಕಡೆ ಗೋಕಾಕ್ನ ಶಾಸಕರು, ಅದೇ ರೀತಿಯಾಗಿ ಬಳ್ಳಾರಿ ಗ್ರಾಮಾಂತರದ ನಾಗೇಂದ್ರ, ಚಿಂಚೋಳಿಯ ಉಮೇಶ್ ಜಾಧವ್, ಈ ರೀತಿಯಾಗಿ ಉಮೇಶ್ ಕಮಟಳ್ಳಿ, ಎಲ್ಲರೂ ಕೂಡ ಮಹೇಶ್ ಕಮಟಳ್ಳಿ, ಇವರೆಲ್ಲರೂ ಕೂಡ ಕುತೂಹಲ ಮೂಡಿಸಿದ್ದಾರೆ. ಶಾಸಕರ ಭವನದಿಂದ ನೇರ ಸಂಪರ್ಕದಲ್ಲಿ ಶ್ರೀನಿವಾಸ್ ಹೊಳಕಟ್ಟಿ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಇದೀಗ ಇವತ್ತಿನ ಜಂಟಿ ಅಧಿವೇಶನ ಏನು ಆರಂಭ ಆಗ್ತಿದೆ, ಬಹಳ ಕುತೂಹಲ ಮೂಡ್ತಾ ಇರೋದು. ಒಂದ್ ಕಡೆ ರಾಜ್ಯಪಾಲರ ಭಾಷಣ, ಅದಕ್ಕಿಂತ ಹೆಚ್ಚು ಅತೃಪ್ತರ ಪ್ರೆಸೆನ್ಸ್ ಅಲ್ಲಿ. ಖಂಡಿತವಾಗಿಯೂ ಅವಿನಾಶ್, ಜಂಟಿ ಅಧಿವೇಶನ ಅಂದ್ರೆ ರಾಜ್ಯಪಾಲರು ಮತ್ತು ರಾಜ್ಯಪಾಲರ ಒಂದು ಭಾಷಣದ ಮೇಲೆನೆ ಎಲ್ಲ ಪಕ್ಷಗಳ ಮತ್ತು ರಾಜಕೀಯ ವಲಯದ ದೃಷ್ಟಿ ನೆಟ್ಟಿರುತ್ತೆ ಅಂತ ಹೇಳ್ಬೋದು. ಆದ್ರೆ ಈ ಬಾರಿಯ ಒಂದು ಜಂಟಿ ಅಧಿವೇಶನದ ಮಹತ್ವ ಏನು ಅಂತಂದ್ರೆ ರೆಬಲ್ ಶಾಸಕರ ಮೇಲೆನೆ ಇಡೀ ರಾಜಕೀಯ ವಲಯ ಅವರ ಒಂದು ನಡೆಯ ಮೇಲೆ ದೃಷ್ಟಿ ನೆಟ್ಟಿದೆ. ಅಂದ್ರೆ ರೆಬಲ್ ಶಾಸಕರು ಜಂಟಿ ಅಧಿವೇಶನಕ್ಕೆ ಬರ್ತಾರಾ ಅಥವಾ ಜಂಟಿ ಅಧಿವೇಶನದಿಂದ ದೂರ ಉಳಿತಾರಾ ಅಂತಕ್ಕಂಥ ಒಂದು ಆತಂಕ, ಭೀತಿ, ಕುತೂಹಲ ಮೂಡಿದೆ ಅಂತ ಹೇಳ್ಬೋದು. ಒಂದ್ ವೇಳೆ ಅವ್ರು ಏನಾದ್ರು ಜಂಟಿ ಅಧಿವೇಶನಕ್ಕೆ ಬಂದ್ರೆ ಎಲ್ಲೋ ಒಂದು ರೆಬಲ್ ಆಗಿ ಮತ್ತೆ ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ರಾಜಿಯಾಗಿ ಆಗಿದ್ದಾಗ ಹೋಯ್ತು ಅನ್ನೋ ಒಂದು ಕಾರಣಕ್ಕೆ ಜಂಟಿ ಅಧಿವೇಶನದಲ್ಲಿ, ಬಜೆಟ್ ಅಧಿವೇಶನದಲ್ಲಿ ಮುಂದುವರಿತಾರ ಅಂತಕ್ಕಂಥದ್ದು, ಅಥವಾ ರಾಜ್ಯಪಾಲರ ಭಾಷಣಕ್ಕೆ ಮಾತ್ರ ನಾವು ಹಾಜರಾತಿಯಾಗಿ ಸಂಜೆ ಅಥವಾ ಇವತ್ತೊಳಗಡೆ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಕೊಡ್ತಾರ ಅಂತಕ್ಕಂಥ ಕುತೂಹಲ ಇದೀಗ ಮನೆ ಮಾಡಿದೆ. ಅಂದ್ರೆ ಬಿಜೆಪಿ ಮುಖಂಡರು ಸಾಕಷ್ಟು ಒಂದು ಆಪರೇಷನ್ ಕಮಲಕ್ಕೆ ಏನು ಪ್ರಯತ್ನ ಪಟ್ಟರು,
ಅಂತಿಮವಾಗಿ ಆಪರೇಷನ್ ಕಮಲ ಫೇಲ್ ಆಯಿತು ಅಂತಕ್ಕಂಥ ಮಾಹಿತಿ ಕೂಡ ಅವರಿಗೂ ಕೂಡ ಲಭ್ಯವಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆ ಶಾಸಕರನ್ನ ಸೆಳೆಯುವಲ್ಲಿ ಕೂಡ ಬಿಜೆಪಿ ಮುಖಂಡರು ವಿಫಲರಾಗಿದ್ದಾರೆ. ಹೀಗಾಗಿ ಈ 4 ಜನ ರೆಬಲ್ ಶಾಸಕರ ಜೊತೆ ಮತ್ತೊಂದಿಷ್ಟು ಜನ ರೆಬಲ್ ಶಾಸಕರು ಇವರ ಗುಂಪನ್ನ ಸೇರ್ತಾರ ಅಂತಕ್ಕಂಥ ಒಂದು ಕುತೂಹಲ ದೃಷ್ಟಿಯಿಂದ ರೆಬಲ್ ಶಾಸಕರ ನಡೆಯನ್ನ ಪ್ರತಿಪಕ್ಷ ವೀಕ್ಷಣೆ ಮಾಡ್ತಾ ಇದೆ. ಅದೇ ಒಂದು ಸಂದರ್ಭದಲ್ಲಿ ದೋಸ್ತಿ ಪಕ್ಷಗಳಾಗಿರ್ತಕ್ಕಂಥ JDS ಆಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ರೆಬಲ್ ಶಾಸಕರು ಇವತ್ತಿನ ಜಂಟಿ ಅಧಿವೇಶನಕ್ಕೆ ಬರ್ತಾರಾ, ಬರದೇ ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ದೃಷ್ಟಿ ನೆಟ್ಟಿದೆ. ಅಂದ್ರೆ ಒಂದ್ ವೇಳೆ ರೆಬಲ್ ಶಾಸಕರು ಏನಾದ್ರು ಬರದೇ ಹೋದ್ರೆ ಮುಂದೆ ಹೇಗೆ ಅಂತಕ್ಕಂಥ ಒಂದು ಆತಂಕ ಕೂಡ ಆಡಳಿತ ಪಕ್ಷದ ಮುಖಂಡರಲ್ಲಿ ಇದೆ. ಹೀಗಾಗಿ ಇವತ್ತಿನ ಜಂಟಿ ಅಧಿವೇಶನ ರಾಜ್ಯಪಾಲರ ಭಾಷಣಕ್ಕಿಂತ ಹೆಚ್ಚಿನದಾಗಿ ರೆಬಲ್ ಶಾಸಕರ ಒಂದು ನಡೆ ಬಗ್ಗೆ, ರೆಬಲ್ ಶಾಸಕರು ಹಾಜರಾಗ್ತಾರ, ರೆಬಲ್ ಶಾಸಕರು ಹಾಜರಾಗಲ್ವಾ, ಅವ್ರು ಬರ್ತಾರ, ಇವ್ರು ಬರ್ತಾರ, ಅವ್ರು ಬರೋದಿಲ್ಲ, ಇವ್ರು ಬರೋದಿಲ್ಲ ಅನ್ನೋದ್ರ ಮೇಲೆನೆ ಇವತ್ತಿನ ಒಂದು ಜಂಟಿ ಅಧಿವೇಶನದ ದೃಷ್ಟಿ, ಅಂದ್ರೆ ಇಡೀ ಒಂದು ಶಾಸಕರ ದೃಷ್ಟಿ, ಇಡೀ ಒಂದು ರಾಜ್ಯ ರಾಜಕೀಯದ ದೃಷ್ಟಿ ಅವ್ರ ಮೇಲೆ ಇಟ್ಟಿದೆ ಅಂತ ಹೇಳ್ಬೋದು. ಹೀಗಾಗಿ ರೆಬಲ್ ಶಾಸಕರ ಬಹಳ ಕುತೂಹಲ ಮೂಡಿಸಿದೆ. ಒಂದಿಷ್ಟು ಆಪ್ತರು ಹೇಳ್ತಾರೆ ರೆಬಲ್ ಶಾಸಕರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ, ಮತ್ತೊಂದಿಷ್ಟು ಜನ ಬಿಜೆಪಿ ಅವರು ಹೇಳ್ತಾರೆ ರೆಬಲ್ ಶಾಸಕರು ಬೆಂಗಳೂರಿಗೆ ಬಂದಿಲ್ಲ, ಜಂಟಿ ಅಧಿವೇಶನದ ದೂರನೇ ಉಳಿತಾರೆ ಅಂತ ಹೇಳಿ. ಆದ್ರೂ ಕೂಡ ಒಂದು ನಿನ್ನೆ ಏನು ಡಿನ್ನರ್ ಸಭೆ ಆಯಿತು ಸಿದ್ದರಾಮಯ್ಯ ನಿವಾಸದಲ್ಲಿ, ಅತೃಪ್ತ ಶಾಸಕರು ಕೂಡ ಬರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ನಾಯಕರು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಮ್ಮೆ ಅವರಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾರೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಈ ಬೆಳಗಿನ ಮತ್ತೊಂದು ಬಿಗ್ ಬ್ರೇಕಿಂಗ್, ಶಾಸಕರಿಗೆ ಸಿದ್ದು ಡಿನ್ನರ್, ತಡರಾತ್ರಿ ಸಿಎಂ ಮೀಟಿಂಗ್, ಮೈತ್ರಿ ಸಭೆಯಲ್ಲಿ ಆಗಿದ್ದೇನು? ಆಪರೇಷನ್ ಭಯದಿಂದ ಇನ್ನೂ ಹೊರಬಂದಿಲ್ಲ ಕೈ ನಾಯಕರು. ಸಿದ್ದು ಡಿನ್ನರ್ ಪಾರ್ಟಿಯಲ್ಲೂ ಕೂಡ ಆಪರೇಷನ್ ಚರ್ಚೆ, ಸದನಕ್ಕೆ ಹಾಜರಾಗುವಂತೆ ಶಾಸಕರಿಗೆ ವಿಪ್ ಅನ್ನ ಜಾರಿ ಮಾಡಲಾಗಿದೆ. ಆ ಮೂಲಕ ಆಪರೇಷನ್ ಭಯದಿಂದ ಇನ್ನೂ ಕೂಡ ಕೈ ನಾಯಕರು ಹೊರಬಂದಂತೆ ಕಾಣ್ತಾ ಇಲ್ಲ. ಸಿಎಂ ಡಿನ್ನರ್ ಪಾರ್ಟಿಯಲ್ಲೂ ಕೂಡ ಆಪರೇಷನ್ ಚರ್ಚೆ ಜೋರಾಗಿದೆ. ಆ ಮೂಲಕ ಈಗ ಮೈತ್ರಿ ನಾಯಕರಿಗೆ, ಅದರಲ್ಲೂ ಕಾಂಗ್ರೆಸ್ ನಾಯಕರಿಗೆ ಕನಸಲ್ಲೂ ಕೂಡ ಆಪರೇಷನ್ ಕನಸು ಕಾಡ್ತಾ ಇದೆ. ನಿನ್ನೆಯ ಒಂದು ಮೀಟಿಂಗ್ ನಲ್ಲೂ ಕೂಡ ಅದೇ ಚರ್ಚೆ ಆಯ್ತು. ವಿಪ್ ಉಲ್ಲಂಘನೆ ಮಾಡಿದ್ರೆ ಏನು ಕ್ರಮವನ್ನು ಕೈಗೊಳ್ಳಬೇಕು, ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ, ಅಮಾನತು ಮಾಡಲು ಅವಕಾಶ ಇದೆಯಾ ಅಂತ ಕೂಡ ಚರ್ಚೆಯನ್ನ ನಡೆಸಲಾಗಿದೆ. ಆ ಮೂಲಕ ಆಪರೇಷನ್ ಅತೃಪ್ತರ ಕಟ್ಟಿ ಹಾಕುವಂತ ಬಗ್ಗೆ ತೀವ್ರವಾದಂತಹ ಚರ್ಚೆ. ಬಿಜೆಪಿಯ ನಾಯಕರು ಸಕ್ಸಸ್ ಆದ್ರೆ ಆಪರೇಷನ್ ಹಸ್ತ, ಒಂದ್ ವೇಳೆ ಬಿಜೆಪಿ ಮುಖಂಡರಿಗೆ ತಿರುಗೇಟು ನೀಡಲು ಚಿಂತನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ಆಗಿದೆ. ಯಾವ ರೀತಿಯಾಗಿ ತಿರುಗೇಟನ್ನು ಕೊಡೋದು, ರಿವರ್ಸ್ ಆಪರೇಷನ್ ಅನ್ನ ಮಾಡೋದಕ್ಕೆ ಹೇಗೆಲ್ಲ ಪ್ಲಾನ್ ಮಾಡಬಹುದು ಅಂತ ಬಗ್ಗೆ ಕೂಡ ನಿನ್ನೆಯ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಇನ್ನು ಕೈ ಶಾಸಕರನ್ನ ಬಿಜೆಪಿ ಗಾಳದಿಂದ ತಪ್ಪಿಸಬೇಕು ಅನ್ನೋದು ಮತ್ತೊಂದು ವಿಚಾರ. ಎಲ್ಲಾ ಸಚಿವರಿಗೆ ಆಪರೇಷನ್ ಇಂದ ಬ್ರೇಕ್ ಹಾಕಿಸಬೇಕು. ಹೊಣೆ ಬಜೆಟ್, ಅವನ ಹೊಣೆಯನ್ನು ಕೊಡಲಾಗಿದೆ. ಬಜೆಟ್ ಅಧಿವೇಶನ ಮುಗಿಯುವವರೆಗೆ ಶಾಸಕರ ಮೇಲೆ ನಿಗಾ ಇಡುವಂತೆ ನಿನ್ನೆಯ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಇನ್ನು ಅತೃಪ್ತರ ಸಮಸ್ಯೆಗಳೇನಿದೆ ಅದರ ಪರಿಹಾರಕ್ಕೂ ಕೂಡ ಚಿಂತನೆ, ಒಬ್ಬೊಬ್ಬರನ್ನೇ ಕರೆದು ಮಾತನಾಡುವಂತೆ ಸಚಿವರ ಸಲಹೆ. ಸಿದ್ದರಾಮಯ್ಯನವರಿಗೆ ಸಲಹೆಯನ್ನ ಸಚಿವರು ಕೊಟ್ಟಿದ್ದಾರೆ. ಒಬ್ಬೊಬ್ಬರನ್ನೇ 1 to 1 ಮಾತಾಡಿಸಿ ಏನೇನ್ ಸಮಸ್ಯೆ ಇದೆ ಅದನ್ನ ತಿಳ್ಕೊಳ್ಳಿ, ಅದನ್ನ ಸಾಲ್ವ್ ಮಾಡೋಣ ಅಂತ. ಆ ಮೂಲಕ ಮುಂಬೈಲಿರುವಂತಹ ಅತೃಪ್ತ ಶಾಸಕರು ಅಧಿವೇಶನಕ್ಕೆ ಬರ್ತಾರೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ನ ನಾಯಕರಿಗಿದೆ. ಆದ್ರೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ತಾರ ರೆಬಲ್ ಶಾಸಕರು ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇವತ್ತೊಂದು ವೇಳೆ ಅವರು ಹಾಜರಾದ್ರೆ ಇಷ್ಟು ದಿನದ ಒಂದು ಡ್ರಾಮಾ ಯಾಕೆ ಬೇಕಾಗಿತ್ತು ಈ ನಾಟಕ ಅನ್ನೋ ಪ್ರಶ್ನೆ ಬರುತ್ತೆ. ಅದೇ ರೀತಿಯಾಗಿ ಅವರು ಬಂದು ರಾಜೀನಾಮೆ ಕೊಟ್ರೆ ಇಷ್ಟು ದಿನ ಆಡಿದ ಒಂದು ಡ್ರಾಮಾಕ್ಕೆ ಒಂದು ಅರ್ಥ ಬರುತ್ತೆ. ಆ ರೀತಿಯಾಗಿ ಪರಿಸ್ಥಿತಿ ಇದೆ. ಜಂಟಿ ಅಧಿವೇಶನ ಸಂಜೆ DCM ಸಭೆಗೆ ಶಾಸಕರು ಕೂಡ ನಂತರ ಭಾಗವಹಿಸ್ತಾರೆ. ಅಧಿವೇಶನದ ನಂತರ ಎಲ್ಲಾ ಶಾಸಕರು ಬರ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕೈ ನಾಯಕರಿದ್ದಾರೆ. ಗೈರಾದವರ ವಿರುದ್ಧ ಕಠಿಣ ಕ್ರಮಕ್ಕೆ ಸಚಿವರ ಒತ್ತಾಯ ಕೂಡ ಆಗಿದೆ. ಆ ಮೂಲಕ ಇವತ್ತಿನ ಜಂಟಿ ಅಧಿವೇಶನ ಅದೇ ರೀತಿಯಾಗಿ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಪಾಠ ಕಲಿಸುವಂತಹ ತೀರ್ಮಾನಕ್ಕೆ ಈಗ ಮುಂದಾಗಿರೋದು. ಸಿದ್ದರಾಮಯ್ಯನವರಿಗೆ ಸಚಿವರಿಂದ ಭಾರಿ ಸಲಹೆ ಸಿಕ್ಕಿದೆ. ಸಭೆಯಲ್ಲಿ ಸಿದ್ದರಾಮಯ್ಯ, DKC ಸಚಿವರ ಜೊತೆ ತೀವ್ರವಾದಂತಹ ಚರ್ಚೆಯನ್ನ ನಡೆಸಿದ್ದಾರೆ. ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಶ್ರೀನಿವಾಸ್, ಈಗಾಗಲೇ ನಾವು ಹಾಜರಾತಿಯ ಬಗ್ಗೆ ಮಾತನಾಡ್ತಾ ಇದ್ವಿ, ಜೊತೆಗೆ ಕಾಂಗ್ರೆಸ್ನ ಒಂದು ವಲಯದಲ್ಲಿ ಕ್ಯಾಂಪ್ನಲ್ಲಿ ಸಾಕಷ್ಟು ಮೀಟಿಂಗ್ ಕೂಡ ಆಗ್ತಿದೆ. ಇವತ್ತು ಬಂದ್ರೆ ಏನ್ ಮಾಡೋದು, ವಿಪ್ ಉಲ್ಲಂಘನೆ ಮಾಡಿದವರಿಗೆ ಏನ್ ಕ್ರಮ, ಇದೆಲ್ಲ ಕೂಡ ಅಂತ. ನಿನ್ನೆ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ನಡೀತು ತಡರಾತ್ರಿ ಅಂತ?
ಅವಿನಾಶ್, ಪ್ರಮುಖವಾಗಿ ಕಾಂಗ್ರೆಸ್ ಮುಖಂಡರು ಒಂದು ಆಪರೇಷನ್ ಕಮಲ ಏನಿದೆ ಈ ಒಂದು ಭೀತಿ ಮತ್ತು ಈ ಒಂದು ಆತಂಕದಿಂದ ಹೊರ ಬಂದಿಲ್ಲ ಅಂತಕ್ಕಂಥದ್ದು. ಅಂದ್ರೆ ನಿನ್ನೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಕಾಂಗ್ರೆಸ್ ಒಂದು ಸಚಿವರಿಗೆ ಏನು ಒಂದು ಔತಣ ಕೂಟವನ್ನು ಆಯೋಜಿಸಿದ್ರು. ಈ ಔತಣ ಕೂಟ ಸುಮಾರು 2.5 ಗಂಟೆಗಳ ಕಾಲ ನಡೆದಿದ್ರು ಕೂಡ ಈ ಒಂದು ಔತಣ ಕೂಟದ ಸಮಯದಲ್ಲಿ ಕೇವಲ ಆಪರೇಷನ್ ಕಮಲದ ಬಗ್ಗೆ ಮಾತ್ರ ಒಂದು ಸೀರಿಯಸ್ ಆಗಿ ಮುಖಂಡರು ಚರ್ಚೆ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲಕ್ಕೆ ನಮ್ಮ ನಿಜಕ್ಕೂ ಶಾಸಕರು ಬಲಿಯಾಗಿದ್ದಾರ, ಗಾಳಕ್ಕೆ ಒಳಗಾಗಿದ್ದಾರ, ನಾಳೆ ಜಂಟಿ ಅಧಿವೇಶನಕ್ಕೆ ಬರದೆ ಹೋದ್ರೆ ಹೇಗೆ, ಬಜೆಟ್ ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡನೆ ಮಾಡದೆ ಹೋದ್ರೆ ಹೇಗೆ, ಅವಿಶ್ವಾಸ ನಿರ್ಣಯವನ್ನ ತಂದ್ರೆ ಹೇಗೆ ಅಂತಕ್ಕಂಥ ಸಾಕಷ್ಟು ವಿಚಾರಗಳ ಬಗ್ಗೆ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಹೈಕಮಾಂಡ್ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ರಾಜ್ಯ ಕಾಂಗ್ರೆಸ್ ಮುಖಂಡರು ನೀಡಿದೆ. ಯಾವುದೇ ಕಾರಣಕ್ಕೂ ಕೂಡ ಬಜೆಟ್ ಮಂಡನೆಗೆ ವಿಘ್ನ ಬರಬಾರದು ಮತ್ತು ಸರ್ಕಾರಕ್ಕೆ ಧಕ್ಕೆ ಆಗಬಾರದು ಲೋಕಸಭೆ ಚುನಾವಣೆವರೆಗೂ ಅಂತಕ್ಕಂಥ ಒಂದು ಕಟ್ಟಪ್ಪಣೆಯನ್ನು ಕೂಡ ಏನು ಹೈಕಮಾಂಡ್ ಕೊಟ್ಟಿದೆ. ಅದಕ್ಕಾಗಿಯೇ ಕೂಡ ರಾಜ್ಯ ಕಾಂಗ್ರೆಸ್ ಮುಖಂಡರು ಕೂಡ ಬಹಳ ಸೀರಿಯಸ್ ಆಗಿ ಒಂದು ಆಪರೇಷನ್ ಕಮಲವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಶಾಸಕರು ಆಪರೇಷನ್ ಕಮಲಕ್ಕೆ ಬಲಿ ಆಗಬಾರದು ಮತ್ತು ರಾಜೀನಾಮೆಯನ್ನು ಕೊಡಲೇಬಾರದು. ಕೊನೆಯ ಹಂತದವರೆಗೂ ಕೂಡ ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಒಂದ್ ವೇಳೆ ಅವರು ಏನಾದರೂ ಬರದೇ ಹೋದ್ರೆ ಅವರ ವಿರುದ್ಧ ವಿಪ್ ಉಲ್ಲಂಘನೆ ಒಂದು ನಿಯಮದ ಅಡಿ ಅವರ ಅಮಾನತ್ ಮಾಡಬೇಕಾ ಹೇಗೆ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಕೂಡ ಪ್ರಮುಖವಾಗಿ ಚರ್ಚೆ ಆಗಿದೆ. ಅಲ್ಲಿವರೆಗೂ ಕೂಡ ಅಂದ್ರೆ ಬಜೆಟ್ ಅಧಿವೇಶನ ಮುಗಿಯೋವರೆಗೂ ಕೂಡ ಎಲ್ಲ ಒಂದು ಶಾಸಕರ ಮೇಲೆ ನಿಗಾ ಇಡಬೇಕು ಅಂತಕ್ಕಂಥ ಸೂಚನೆ ಸಿದ್ದರಾಮಯ್ಯನವರು ಸಚಿವರಿಗೆ ನೀಡಿದ್ದಾರೆ. ಹೀಗಾಗಿ ಇವತ್ತಿನ ಒಂದು ಜಂಟಿ ಅಧಿವೇಶನಕ್ಕೆ ರೆಬಲ್ ಶಾಸಕರು ಏನಾದರೂ ಬಂದಿದ್ದೇ ಆದಲ್ಲಿ ಕಾಂಗ್ರೆಸ್ ಮುಖಂಡರು ನಿರಾಳರಾಗ್ತಾರೆ. ಯಾಕಂತಂದ್ರೆ ಅವರು ಸಿಕ್ಕಾಗ ಅವ್ರನ್ನ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬಹುದು. ಆದ್ರೆ ಅವ್ರು ಜಂಟಿ ಅಧಿವೇಶನಕ್ಕೆ ಬರದೇ ಹೋದ್ರೆ ಹೇಗೆ ಅಂತಕ್ಕಂಥ ಒಂದು ದೊಡ್ಡ ಆತಂಕ ಇದೆ ಕಾಂಗ್ರೆಸ್ ಮುಖಂಡರಲ್ಲಿದೆ. ಈ ಎಲ್ಲ ವಿಚಾರ ಬಗ್ಗೆನೇ ನಿನ್ನೆ ಒಂದು ಸಿದ್ದರಾಮಯ್ಯನವರ ಒಂದು ಔತಣಕೂಟದಲ್ಲಿ ಚರ್ಚೆ ಆಗಿದೆ. ಹೀಗಾಗಿ ಎಲ್ಲ ಕಾಂಗ್ರೆಸ್ ಮುಖಂಡರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲಿ ನಮ್ಮ ಶಾಸಕರು ಸಿಕ್ಕಿದ್ದಾರೆ ಅವರ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಯಾರು ಕೂಡ ಪಕ್ಷವನ್ನು ತೊರೆಯಬಾರದು ಮತ್ತು ಹೈಕಮಾಂಡ್ ಆದೇಶವನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು. ಲೋಕಸಭೆ ಚುನಾವಣೆ ಕೂಡ ನಾವು ಸಕ್ಸಸ್ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ರೆಬಲ್ ಶಾಸಕರು ಏನಾದರೂ ಬಂದಿದ್ದೇ ಆದಲ್ಲಿ ಅವರ ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ಪರಮೇಶ್ವರ್ ಕೂಡ ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದಾರೆ ಶಾಸಕರಿಗೆ. ಆ ಒಂದು ಸಭೆಯಲ್ಲಿ ಕೂಡ 1-to-1 ಮಾತನಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋಣ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಈ ಎಲ್ಲ ನಾಯಕರು ಬಂದಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. 2, 3